ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಕಳೆದ ವಾರ ಯತ್ನಾಳ್ ಅವರ ಉಚ್ಚಾಟನೆ ಮಾಡಿ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಯಿತು. ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತು. ಅದಾದ ನಂತರ ಹೈಕಮಾಂಡ್ ವಲಯದಲ್ಲೂ ಕೂಡ ಅನೇಕ ಲೆಕ್ಕಾಚಾರಗಳು ಈ ರಾಷ್ಟ್ರ ಮಟ್ಟದಲ್ಲಿ ನಡೆದವು. ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅನೇಕ ಚರ್ಚೆಗಳು ನಡೆದು ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ, ಯಾರು ಈ ರಾಷ್ಟ್ರೀಯ ಅಧ್ಯಕ್ಷರ ಪೈಪೋಟಿಯಲ್ಲಿ ಇದ್ದಾರೆ, ಯಾರಿಗೆ RSS ಬೆಂಬಲವಿದೆ, ಯಾರಿಗೆ ಬಿಜೆಪಿ ಬೆಂಬಲವಿದೆ, ಎಲ್ಲ ಲೆಕ್ಕಾಚಾರಗಳು ಕೂಡ ಮಾಧ್ಯಮದಲ್ಲಿ ಹರಿದಾಡಿದ್ವು. ಅದಾದ ನಂತರ ಇದೀಗ ಹೊಸ ಚರ್ಚೆಯೊಂದು ಹುಟ್ಟಾಕಿದೆ. ಇದೀಗ ಬಿಜೆಪಿ ದಕ್ಷಿಣ ಭಾರತದ ಕಡೆ ಗಮನವನ್ನು ಇಟ್ಟಿದೆ. ಅದರ ಮೊದಲ ಹಂತವಾಗಿ ಬಿಜೆಪಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಯಿತು. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರುವಂತಹ ಪಕ್ಷಕ್ಕೆ ಮುಜುಗರ ಮಾಡುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಂತ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರ ವಿಜಯೇಂದ್ರ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೋ ಮುಂದುವರಿಸ್ತಾರೋ ಈ ಲೆಕ್ಕಾಚಾರ ಕೂಡ ಮತ್ತೆ ಚರ್ಚೆಯಲ್ಲಿದೆ. ಇದರ ಬೆನ್ನಲ್ಲೇ ಇದೀಗ ತಮಿಳುನಾಡು ರಾಜಕೀಯಕ್ಕೆ ನೇರವಾಗಿ ಎಂಟ್ರಿ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. ಬಿಜೆಪಿ ಇವೆಲ್ಲವನ್ನ ನೋಡ್ತಾ ಇದ್ರೆ ದಕ್ಷಿಣ ಭಾರತದಲ್ಲಿ ಒಂದೊಳ್ಳೆ ಲೆಕ್ಕಾಚಾರದೊಂದಿಗೆ, ದೊಡ್ಡ ಮಾಸ್ಟರ್ ಪ್ಲಾನ್ನೊಂದಿಗೆ ಬಿಜೆಪಿ ದಕ್ಷಿಣ ಭಾರತದ ಸೀಟ್ಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದೆ. ಆ ಪ್ಲಾನ್ನ ಮೊದಲ ಭಾಗವಾಗಿ ಕರ್ನಾಟಕದಲ್ಲಿ ಸಿಂಗಮ್ಮೆನ್ ಎಂತ ಹೆಸರು ಮಾಡಿದಂಥ IPS ಆಫೀಸರ್ ಆಗಿದ್ದಂಥ ಮಾಜಿ IPS ಆಫೀಸರ್ ಆಗಿದ್ದಂಥ ಅಣ್ಣಾಮಲೈ ಅವರನ್ನ ಇದೀಗ ತಮಿಳುನಾಡು ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡುವಂತ ಅಥವಾ ಅವರನ್ನು ಕೆಳಗಿಳಿಸುವಂತ ಎಲ್ಲಾ ಸೂಚನೆ ಸಿಗ್ತಾ ಇದೆ. ಅದಕ್ಕೆ ದೊಡ್ಡದ ಕಾರಣ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೊರತುಪಡಿಸಿದ್ರೆ ಬಿಜೆಪಿ ಆಂಧ್ರದಲ್ಲಾಗ್ಲಿ, ತಮಿಳುನಾಡಿನಲ್ಲಾಗ್ಲಿ, ಅಥವಾ ಕೇರಳದಲ್ಲಾಗ್ಲಿ, ಅಥವಾ ತೆಲಂಗಾಣದಲ್ಲಾಗ್ಲಿ ಈ 4 ರಾಜ್ಯಗಳಲ್ಲಿ ಹೇಳಿಕೊಳ್ಳುವಂತ ಸಾಧನೆ ಮಾಡಿಲ್ಲ. ಅದರಲ್ಲೂ ಕೇರಳ ಮತ್ತು ತಮಿಳುನಾಡಲ್ಲಿ ಬಿಜೆಪಿಯ ಸಾಧನೆ ಅಂದ್ರೆ ಅದು 0 ಸಾಧನೆ ಅಥವಾ 0 ಸಾಧನೆ ಅಂತಾರಲ್ಲ, ಆ ಸಾಧನೆ ಆಗಿದೆ. ಆ ನಿಟ್ಟಿನಲ್ಲಿ ರೆಬಲ್ ಆದಂತ, ಯಂಗ್ ಸ್ಟಾರ್ ಆದಂತ ಮತ್ತು ಇಡೀ ರಾಷ್ಟ್ರದಲ್ಲಿ ಹೆಸರು ಮಾಡಿದಂತ ಖಡಕ್ ಆಫೀಸರ್ ಆದಂತ, ನಿಯತ್ತಿನ ಮನಸ್ಸಿಗೆ ಮತ್ತೊಂದು ಹೆಸರಾದಂತ ಅಣ್ಣಾಮಲೈ ಅವರನ್ನ ಬಿಜೆಪಿ ಕಾಂಗ್ರೆಸ್ನ ಎದುರಾಕೊಳ್ಳಿಕ್ಕೆ, DMKನ ಎದುರಾಕೊಂಡು ಅಥವಾ ಅಲ್ಲಿನ ಪ್ರಾದೇಶಿಕ ಪಕ್ಷವನ್ನು ಎದುರಾಕೊಳ್ಳಿಕ್ಕೆ ಮತ್ತು ಕಾಂಗ್ರೆಸ್ನಲ್ಲಿ ಬಿಜೆಪಿಯನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅಣ್ಣಾಮಲೈ ಅವರನ್ನ ತಮಿಳುನಾಡಿನ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿತ್ತು. ಅವರು ಕೂಡ ತುಂಬಾ ಕೆಲಸ ಮಾಡಿದ್ರು. ಲಾಸ್ಟ್ ಟೈಮ್ ಕೊಯಮತ್ತೂರಿಂದ ಸೋತ್ರು ಕೂಡ ಅವರಿಗೆ ಅವರದೇ ಆದಂತ ಆತ್ಮವಿಶ್ವಾಸವಿತ್ತು ಮತ್ತು ತುಂಬಾ ದೊಡ್ಡ ಲೆಕ್ಕಾಚಾರ ಇತ್ತು. ಅವ್ರು ಹೇಳ್ತಾ ಇರ್ತಾರೆ, ನಾನು 1 ಎಲೆಕ್ಷನ್ ಸೋತ್ರು ಕೂಡ ನಾನು ಗೆಲ್ಬೇಕಂದ್ರೆ ಮತ್ತು 4-5 ಎಲೆಕ್ಷನ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ, ಅಲ್ಲಿನ ರಾಜಕೀಯ ಕುತಂತ್ರವನ್ನ ಅರ್ಥಕೊಳ್ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ದೊಡ್ಡದ ಪ್ಲಾನ್ ಹಾಕೊಂಡಿದ್ರು. ಆದ್ರೆ ಕೆಲವೊಂದು ಅನಿವಾರ್ಯ ಕಾರಣದಿಂದಾಗಿ ಅವರ ಈ ದೊಡ್ಡ ಆಸೆಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ ಅಂದ್ರೆ ತಮಿಳುನಾಡಲ್ಲಿ ದೊಡ್ಡ ಪಕ್ಷವಾಗಿ 2 ಪಕ್ಷ ಇದೆ. ಒಂದು DMK ಮತ್ತು AIADMK. DMKಯಲ್ಲಿ ಸ್ಟಾಲಿನ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅಂದ್ರೆ ಸ್ಟಾಲಿನ್ ಅವರ DMK ಪಕ್ಷ ಇದೀಗ ಕಾಂಗ್ರೆಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಅಲ್ಲಿ ಅಧಿಕಾರದಲ್ಲಿದೆ. DMK ಪಕ್ಷ ಈಗ ತಮಿಳುನಾಡಿನ ಸರ್ಕಾರವನ್ನ ಆಳ್ತಾ ಇದೆ. ಹಾಗಾಗಿ ಮತ್ತೊಂದು ವಿರೋಧ ಪಕ್ಷವಾಗಿ AIADMK ಇದೆ. ಅಂದ್ರೆ ಜಯಲಲಿತಾ ಅವರು ಮುನ್ನಡೆಸ್ತಾ ಇದ್ದಂತ ಪಾರ್ಟಿ ಇದೆಯಲ್ಲ, ಅವರ ಜೊತೆ ಜಯಲಲಿತಾ ಅವರು ಹೋದ ನಂತರ ಅದೀಗ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ AIADMK ನೇತೃತ್ವದ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆ ವಿರೋಧ ಪಕ್ಷವನ್ನು ಎದುರಾಕೊಂಡು, ಆಡಳಿತ ಪಕ್ಷವನ್ನು ಎದುರಾಕೊಂಡು ಅಣ್ಣಾಮಲೈ ಅವರು ಬಿಜೆಪಿಯನ್ನು ಮುನ್ನಡೆಸ್ತಾ ಇದ್ರು. ಆದ್ರೆ ಅಮಿತ್ ಶಾ ಅವರ ಈ ಚಾಣಕ್ಯ ಬುದ್ಧಿಯಿಂದ ಅವ್ರಿಗೆ ಅರ್ಥ ಆಗಿದೆ, ಲಾಸ್ಟ್ ಟೈಮ್ ಕೂಡ ನಾವು ಮತವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಾದ್ರೂ ಕೂಡ ಸರಿಸುಮಾರು 10-12% ಓಟನ್ನು ಪಡೆದ್ರೂ ಕೂಡ ನಮಗೆ ಒಂದೇ ಒಂದು MP ಸೀಟ್ ಬಂದಿರಲಿಲ್ಲ. ಬರೋಬ್ಬರಿ 39 MP ಸೀಟ್ ಅಂದ್ರೆ ಲೋಕಸಭಾ ಸೀಟನ್ನು ಹೊಂದಿರುವಂತಹ ತಮಿಳುನಾಡಿನಲ್ಲಿ 37% ಮತವನ್ನು ಪಡೆದುಕೊಂಡಂತ DMK ಪಕ್ಷ ಬರೋಬ್ಬರಿ 39 ಸೀಟನ್ನು ಗೆದ್ಕೊಬಿಡ್ತು. ಆದ್ರೆ ನಂತರ ಅಂದ್ರೆ ಅವರಿಗೆ ಅರ್ಥ ಆಗಿದೆ, ಅಮಿತ್ ಶಾ ಅವರಿಗೆ ಅರ್ಥ ಆಗಿದೆ, ನಮಗೆ ವೋಟ್ ಶೇರ್ ಬಂದ್ರೂ ಕೂಡ ನಾವು ಲೋಕಸಭಾ ಸೀಟನ್ನು ಗೆಲ್ಲುವಲ್ಲಿ ವಿಫಲರಾಗ್ತಾ ಇದ್ದೇವೆ. ಏಕಾಂಗಿ ಹೋರಾಟ, ತಮಿಳುನಾಡಂತ ಒಂದು ಪ್ರಾದೇಶಿಕ ಅಥವಾ ಈ ತಮಿಳು ಭಾಷೆಯ ಅಸ್ಮಿತೆ ಹೊಂದಿರುವಂತಹ ತಮಿಳುನಾಡಲ್ಲಿ ನಾವು ಏಕಾಂಗಿಯಾಗಿ ಹೋರಾಟಿ ಗೆಲ್ಲುವುದು ತುಂಬಾ ಕಷ್ಟ ಎನ್ನುವುದು ಇದೀಗ ಬಿಜೆಪಿಗೂ ಮನವರಿಕೆ ಆಗಿದೆ. ಹಾಗಾಗಿ ನಮ್ಮ ಹಳೆಯ ದೋಸ್ತಿಯಾದಂಥ AIADMK ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಮುಂಬರುವ ವಿಧಾನಸಭೆ ಎಲೆಕ್ಷನ್ ಅಂದ್ರೆ 2026 ವೇಳೆಗೆ ತಮಿಳುನಾಡಿನ ವಿಧಾನಸಭೆ ಎಲೆಕ್ಷನ್ ಕೂಡ ಆಗುತ್ತೆ. ಹಾಗಾಗಿ ಈಗಲಿಂದಲೇ ನಾವು 1 ವರ್ಷಗಳ ಅವಧಿಯ ಹಿಂದೆ ನಾವು ಮೈತ್ರಿಯನ್ನು ಮಾಡಿಕೊಂಡು ಅಲ್ಲಿ AIADMK ಜೊತೆ ನಾವು ಬಿಜೆಪಿನ ಮೈತ್ರಿ ಮಾಡಿಕೊಂಡ್ರೆ ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಸರಿಸುಮಾರು ನಾವು 20-30 ಸೀಟಾರು ಗೆಲ್ಲಬಹುದು. ಆ ಮುಖಾಂತರ ತಮಿಳುನಾಡಲ್ಲಿ ಬಿಜೆಪಿ ಪಕ್ಷವನ್ನು ನೆಲೆಯೂರ್ಲಿಕ್ಕೆ ಸಾಧ್ಯವಾಗುತ್ತೆ.
AIADMK ಮತ್ತು ಬಿಜೆಪಿ ಎರಡು ಮತಗಳು ನಮಗೆ ಬಂದ್ರೆ ನಾವು ನಿಂತ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಗೆಲ್ಲಬಹುದು ಎನ್ನುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಇದೀಗ ಪಳನಿಸ್ವಾಮಿ ಅವರ ಜೊತೆ ಮಾತನಾಡಿ ಈಗಾಗಲೇ 2026 ವಿಧಾನಸಭೆಯ ಚುನಾವಣೆಗೆ ಮೈತ್ರಿ ಮಾಡಿಕೊಳ್ಳೋದಾಗಿ ಭರವಸೆಯನ್ನು ನೀಡಿದೆ. ಆದರೆ AIADMK ಮುಖ್ಯಸ್ಥರಾದಂಥ ಮತ್ತು ತಮಿಳುನಾಡಿನ AIADMK ಮುಖ್ಯಸ್ಥರಾದಂಥ ಪಳನಿಸ್ವಾಮಿ ಅವರು ಒಂದು ಷರತ್ತನ್ನು ಹಾಕ್ಬಿಟ್ರು. ಆ ಷರತ್ತು ಇದೀಗ ಅಣ್ಣಾಮಲೆಯವರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಪಳನಿಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಹೇಳಿದ ಮಾತಂದ್ರೆ, ಓಕೆ ನಾವು ನಿಮ್ಮ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತೇವೆ, ನಿಮ್ಗೆ ಎಷ್ಟು ಸೀಟ್ ಬೇಕು, ನಮ್ಗೆ ಎಷ್ಟು ಸೀಟ್ ಬೇಕು, ಎಲ್ಲವನ್ನೂ ಕೂಡ ಚುನಾವಣೆಯ ಪೂರ್ವದಲ್ಲಿ ನಾವು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುವ. ಆದರೆ ನಾವು ನಿಮ್ಮ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಬೇಕು ಅಂದ್ರೆ ನಮ್ಮದು ಒಂದು ಕಂಡೀಷನ್ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಜೆಪಿಯ ಅಧ್ಯಕ್ಷ ಸ್ಥಾನದಲ್ಲಿ ಅಣ್ಣಾಮಲೈ ಅವರನ್ನ ಮುಂದುವರಿಸಬಾರ್ದು. ಅಣ್ಣಾಮಲೈ ಅವರು ನಿಮ್ಮ ಕಾರ್ಯಕರ್ತರಾಗಿರಲಿ, ಅವರನ್ನ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ನಮ್ಮ ಉದ್ದೇಶವೇ ಅಲ್ಲ. ಆದರೆ ಅಣ್ಣಾಮಲೈ ಅವರು ನಮಗೆ ಈಗಾಗಲೇ ಅನೇಕ ಬಾರಿ ಮುಜುಗರನ್ನು ಉಂಟು ಮಾಡಿದ್ದಾರೆ. ಹಾಗಾಗಿ ಅಣ್ಣಾಮಲೈ ಅವರನ್ನ ನೀವು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ನೀವು ಸಲೀಸಾಗಿ ಒಪ್ಪಂದವನ್ನು ಮಾಡ್ಕೊಳ್ಬಹುದು, ನಾವು ನಿಮ್ಮ ಜೊತೆ ಆರಾಮಾಗಿ ಮೈತ್ರಿಯನ್ನು ಮಾಡ್ಕೊಳ್ತೇವೆ ಅನ್ನೋ ಷರತ್ತನ್ನು ಹಾಕಿದ್ದಾರೆ. ಹಾಗಾಗಿ ಅಮಿತ್ ಶಾ ಅವರು ಕೂಡ ಮುಂದಿನ 16 ವರ್ಷಗಳ ಪ್ಲಾನ್ ಇರೋದ್ರಿಂದ ಅಮಿತ್ ಶಾ ಅವರು ಕೂಡ 1-to-1 ಮೀಟಿಂಗ್ ಮಾಡಿ, ಅಣ್ಣಾಮಲೈ ಅವರ ಜೊತೆ 1-to-1 ಮೀಟಿಂಗ್ ಮಾಡಿ, ಓಕೆ ನಿಮ್ಮನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ತೇವೆ, ಸದ್ಯದ ಮಟ್ಟಿಗೆ ನಿಮಗೆ ಕೇಂದ್ರದಲ್ಲಿ ಉನ್ನತ ಹುದ್ದೆಯನ್ನು ಕೊಡ್ತೇವೆ, ಸದ್ಯ ಕೇಂದ್ರ ಸಚಿವರಾದಂಥ ಡಾಕ್ಟರ್ ಮುರುಗನ್ ಅವರನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೋಡುವ, ಮಾತಾಡ್ಕೊಳ್ತೇವೆ. ಮೈತ್ರಿ ಪಕ್ಷವಾದಂಥ AIADMK ಜೊತೆ ಮಾತಾಡಿಕೊಂಡು ಯಾರು ಅವರಿಗೆ ಪೂರಕವಾಗಿ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ನಮ್ಮ ಅಧ್ಯಕ್ಷರು ಯಾವಾಗ ಅವರಿಗೆ ಪೂರಕವಾಗಿ ಒಪ್ಕೊಳ್ತಾರಲ್ಲ ಅವರನ್ನು ನಾವು ಅಧ್ಯಕ್ಷರಾಗಿ ಮಾಡ್ತೇವೆ. ವಿಧಾನಸಭೆ ಅಧಿವೇಶನ ಮುಗಿದ ನಂತರ, ವಿಧಾನಸಭೆ ಚುನಾವಣೆ ಮುಗಿದ ನಂತರ ನಾವು ಅಧಿಕಾರಕ್ಕೆ ಬಂದ್ರೆ ಮುಂದಿನ ಲೆಕ್ಕಾಚಾರ ನಾವು ಮಾಡುವ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ನಾವು ಏಕಾಂಗಿಯಾಗಿ ಪಕ್ಷವನ್ನು ಗೆಲ್ಲಿಸಬಹುದು. ಅದರಲ್ಲೂ ತಮಿಳು ಭಾಷೆಯ ಅಸ್ಮಿತೆಯನ್ನು ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ತಮಿಳಿಗರು ತುಂಬಾ ಫೇಮಸ್ ಆಗಿದ್ದಾರೆ, ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಹಾಗಾಗಿ ತಮಿಳುನಾಡಿನಲ್ಲಿ ನಾವು ಏಕಾಂಗಿಯಾಗಿ ಪಕ್ಷವನ್ನು ಬೆಳೆಸುವುದು ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ತುಂಬಾ ಟೈಮ್ ತಗೊಳ್ಬಹುದು. ಹಾಗಾಗಿ ಅಷ್ಟು ಟೈಮನ್ನು ವೇಟ್ ಮಾಡಲಿಕ್ಕೆ, ಸರಿಸುಮಾರು 10 ರಿಂದ 15 ವರ್ಷಗಳ ಟೈಮ್ ವೇಟ್ ಮಾಡಲಿಕ್ಕೆ ನಮಗೂ ಕಷ್ಟ ಆಗತ್ತೆ. ಹಾಗಾಗಿ ಈಗ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡುವ. ಬಿಜೆಪಿ ಪಕ್ಷ ನಾವು AIADMK ಜೊತೆ ಮೈತ್ರಿಯನ್ನು ಮಾಡಿಕೊಂಡು ವಿಧಾನಸಭೆಯ ಚುನಾವಣೆ ಎದುರಿಸುವ. ಆ ನಿಟ್ಟಿನಲ್ಲಿ ತಾವು ಕೂಡ ಮನ್ಸು ಮಾಡಿ ರಾಜ್ಯ ಅಧ್ಯಕ್ಷ ಪಟ್ಟದಿಂದ ಇಳಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ನಿಮಗೂ ಕೂಡ ಮುಂದಿನ ಭವಿಷ್ಯದಲ್ಲಿ ನಾವು ಕೈ ಬಿಡಲ್ಲ ಎನ್ನುವ ಮಾತನ್ನ ಅಣ್ಣಾಮಲೈ ಅವರಿಗೆ ಹೇಳಿದ್ದಾರೆ. ಅದಕ್ಕೆ ಪೂರಕವೆಂಬ ಅಣ್ಣಾಮಲೈ ಅವರು ಕೂಡ ತನ್ನ ಒಂದು ಕಾರ್ಯತಂತ್ರದ, ತನ್ನ ಒಂದು ಕಾರ್ಯರೂಪದ ಒಂದು ರಿಪೋರ್ಟ್ ಅನ್ನ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿ ತನ್ನ ಪಕ್ಷದ ಉಳಿವಿಗಾಗಿ ತನ್ನ ಪಕ್ಷವನ್ನು ಸಂಘಟನೆ ಮಾಡಬೇಕು. ಮುಂಬರುವ 2029 ಚುನಾವಣೆಗೆ ಮತ್ತೆ ನಾವು ಪಕ್ಷಕ್ಕೆ ಅಧಿಕಾರಕ್ಕೆ ಬರಬೇಕು. ಈಗಾಗಲೇ 2024ರಲ್ಲಿ ನಾವು ಅಂದ್ಕೊಂಡಂತೆ ಅಬ್ಕಿ ಬಾರ್ 400 ಪಾರ್ ಅಂತ ಇದೆಯಲ್ಲ, ಅದು ವರ್ಕೌಟ್ ಆಗಿಲ್ಲ. ಹಾಗಾಗಿ ನಾವು ಕೂಡ 2029ರಲ್ಲಿ ದೊಡ್ಡದಾದ ಪ್ಲಾನ್ ಮಾಡಬೇಕಾಗಿದೆ. ಸುಮಾರು 350 MP ಸೀಟನ್ನು ಗೆಲ್ಲೇಬೇಕಾಗಿದೆ. ಅದು ಮೈತ್ರಿ ಮುಖಾಂತರವಾಗಲಿ ಅಥವಾ ಏಕಾಂಗಿ ಆಗಲಿ, ಅದು ಏನಾದರೂ ಪರವಾಗಿಲ್ಲ ಎನ್ನುವ ದೃಷ್ಟಿಯಲ್ಲಿ ಅಮಿತ್ ಶಾ ಅವರು ಅಣ್ಣಾಮಲೈ ಅವರ ಜೊತೆ ಒಂದು 1-to-1 ಮಾತನಾಡಿದ್ದಾರೆ. ಹಾಗಾಗಿ ಅಣ್ಣಾಮಲೈ ಅವರು ಕೂಡ ಇದೀಗ ಅಮಿತ್ ಶಾ ಅವರು ಹೇಳಿದಂತೆ ನಾನು ನಡ್ಕೊಳ್ತೇನೆ, ಅಮಿತ್ ಶಾ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಎನ್ನುವ ದೃಷ್ಟಿಯಲ್ಲಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ, ಅಣ್ಣಾಮಲೈ ಅಂತ ಒಂದು ದೊಡ್ಡ ಆಫೀಸರ್, ಖಡಕ್ನ ನಿಯತ್ತಿನ ಆಫೀಸರ್ ಆದಂಥ ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡಿ ಇದೀಗ ತಮಿಳುನಾಡಿನ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸುವಂತೂ ಸತ್ಯ. ಯಾಕಂದ್ರೆ ಒಂದು ಆಡಳಿತ ಪಕ್ಷವಾಗಿದ್ದಂಥ ಸರಿಸುಮಾರು 10-15 ವರ್ಷಗಳ 20 ವರ್ಷಗಳ ಆಡಳಿತ ಮಾಡಿದಂಥ AIADMK ಒಬ್ಬ ನಾಯಕನನ್ನು ಅವರನ್ನ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವ ಒಂದು ಪಟ್ಟನ ಇಡುತ್ತೆ ಅಂದ್ರೆ ಅದು ಅಣ್ಣಾಮಲೈ ಅವರ ಗೆಲುವೇ ಸರಿ. ಯಾಕಂದ್ರೆ ಅಣ್ಣಾಮಲೈ ಅವರು ಅಂತ ದೊಡ್ಡ ಇಂಪ್ಯಾಕ್ಟ್ ಅನ್ನ DMK ಮತ್ತು AIADMK ಎರಡು ಪಕ್ಷದ ಮೇಲೆ ಇಂಪ್ಯಾಕ್ಟ್ ಮಾಡಿದ್ದಾರೆ. ಹಾಗಾಗಿ ಏನೇ ಆಗಲಿ, ಅಮಿತ್ ಶಾ ಅವರು ಹೇಳಿದಂತೆ ಇದೀಗ ಎಲ್ಲ ನಾಯಕರು ಕೇಳಲೇಬೇಕಾಗಿದೆ. ಯಾಕಂದ್ರೆ ಅಮಿತ್ ಶಾ ಅವರು ಕೊಟ್ಟ ಮಾತಿನಿಂದ ನಡ್ಕೊಳ್ತಾರೆ. ಅಮಿತ್ ಶಾ ಅವರು ಹೇಳಿದ್ರು ಅಣ್ಣಾಮಲೈ ಅವರಿಗೆ, ನೀವು IPS ಆಫೀಸರ್ ರಿಸೈನ್ ಮಾಡಿ ನಿಮ್ಮ ತಮಿಳುನಾಡಿನ ರಾಜಕೀಯದಲ್ಲಿ ಗುರುತು ಮಾಡುತ್ತೇನೆ ಮತ್ತು ನೀವು ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದರ ಮಾತಿನಂತೆ ಅಣ್ಣಾಮಲೈ ಅವರು IPS ಸ್ಥಾನಕ್ಕೆ ರಿಸೈನ್ ಮಾಡಿ ತಮಿಳುನಾಡಿನಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಹೆಲ್ಪ್ ಆಗಿದ್ರು ಮತ್ತು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಕೊಡಲಾಗಿತ್ತು. ಅದಾದ ನಂತರ ಈಗ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸುತ್ತಾರೆ ಎನ್ನುವ ಸುದ್ದಿ ಕೂಡ ಕೇಳಿಬರ್ತಾ ಇದೆ. ಮುಂದೆ ಅವರಿಗೆ ಈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸಿದ ನಂತರ ಕೇಂದ್ರದಲ್ಲಿ ದೊಡ್ಡ ಸಚಿವ ಸ್ಥಾನ ಸಿಕ್ಕರೂ ಕೂಡ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಏನೇ ಆಗಲಿ, ಯಾವಾಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಯಿತು ಬಿಜೆಪಿಯಿಂದ, ಆವಾಗಲೇ ಇಡೀ ರಾಜಕೀಯ ವಲಯದಲ್ಲಿ ಒಂದು ಬಿಜೆಪಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ತನ್ನ ಪಕ್ಷದ ಉಳಿವಿಗಾಗಿ ಏನೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ಕಟ್ಟುಬದ್ಧವಾಗಿ ನಿಲ್ಲುತ್ತೆ ಎನ್ನುವುದು ಅನೇಕರ ಲೆಕ್ಕಾಚಾರವಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ
ಬಿಜೆಪಿ AIADMK ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅಣ್ಣಾಮಲೈ ಅವರನ್ನ ಬಿಜೆಪಿಯ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತ ಮನಸ್ಸು ಮಾಡಿದ್ದು ನೋಡಿದ್ರೆ ಇದು ಬಿಜೆಪಿಯ ದೊಡ್ಡ ಲೆಕ್ಕಾಚಾರವೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.